ನೀವು ಕೂಡ ಒಂದು QR ಕೋಡ್ನ ಯೂಸ್ ಮಾಡಿಕೊಂಡು ಹಲವಾರು ರೀತಿ ಎಫೆಕ್ಟ್ನ ಒಂದು ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಇನ್ಸ್ಟಾ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಈ ಥರ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಮಾಡಿದಾಗ ನಿಮಗೆ ವಿಡಿಯೋಸು ವೈರಲ್ ಆಗ್ತವೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಎಡಿಟಿಂಗ್ ಬರಲ್ಲ, ಓಕೆನಾ, ಎಡಿಟಿಂಗ್ ಕಲಿಯೋಕ್ಕಾಗಲ್ಲ. ನಾನು ಒಂದು QR ಕೋಡ್ನ ಯೂಸ್ ಮಾಡ್ಕೊಂಡು ನಾನು ಎಡಿಟ್ ಮಾಡಬೇಕು ಅನ್ಕೋತಾರೆ. ಆ ಎಡಿಟಿಂಗ್ನ ಯಾವ ಥರ ಮಾಡೋದು ಅನ್ನೋದು ಗೊತ್ತಿರಲ್ಲ. ಒಂದು QR ಕೋಡ್ನ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಒಂದು ರೀಲ್ಸ್ ಅಟ್ರಾಕ್ಷನ್ ಆಗಿರೋ ಒಂದು ರೀಲ್ನ ಕ್ರಿಯೇಟ್ ಮಾಡ್ಕೋಬೋದು, ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು ಅನ್ನೋದಾರೆ ತುಂಬ ಜನ ನಂಬಲ್ಲ. ಹೌದು ಕೂಡ ನಂಬಲೇಬೇಕು, ಅದು 100% ಆಗುತ್ತೆ. ಯಾವ ಥರ ನಾನು ಅದನ್ನು ಪಕ್ಕದಲ್ಲಿ ಶೋ ಮಾಡ್ತೀನಿ. ಅದಕ್ಕೆ ಒಂದು ಸಾಂಗ್ನ ಸೆಟ್ ಮಾಡಿದ್ರೆ ನಿಮಗೆ ಯಾವ ಥರ ಬರ್ಬೋದು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂಥ ಒಂದು ಸಾಂಗ್ನ ಸೆಟ್ ಮಾಡಬೇಕಾಗುತ್ತೆ. ಸಾಂಗ್ ಬರುತ್ತೆ ನೋಡಿ. ಯೂಟ್ಯೂಬ್ನಲ್ಲಿ ನಾನು ಮ್ಯೂಸಿಕ್ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋಸ್ ಮಾತ್ರ ನಾನು ಹಾಕ್ತೀನಿ. ಅದಕ್ಕೆ ಒಂದು ಸಾಂಗ್ನ ಸೆಟ್ ಮಾಡ್ಕೊಂಡ್ರೆ ನೀವು ಯಾವ ಥರ ಬರುತ್ತೆ ಅಂತ ಥಿಂಕ್ ಮಾಡ್ಕೊಳ್ಳಿ. ಒಂದು QR ಕೋಡ್ನಿಂದ ಈ ಥರ ಎಲ್ಲ ಎಡಿಟ್ ಮಾಡ್ಬೋದು ಅನ್ನೋದಾದ್ರೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. QR ಕೋಡ್ ಅಪ್ಲೋಡ್ ಮಾಡೋಕೆ ಆಪ್ಷನ್ ಬರುವ VN ಆ್ಯಪ್ ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಎಲ್ಲಿ ಸಿಗುತ್ತಪ್ಪ ಅನ್ನೋದಾದ್ರೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇರುತ್ತೆ. ಪ್ಲೇಸ್ಟೋರ್ಗೆ ಹೋಗಿ VN ಅಂತ ಸರ್ಚ್ ಮಾಡಿ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ನಿಮಗೆ ಓಪನ್ ಮಾಡಿದ್ರೆ ನಿಮಗೆ ಒಂದು ರೈಟ್ ಸೈಡ್ನಲ್ಲಿ ಮೇಲ್ಗಡೆ ಒಂದು QR ಕೋಡ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಸಿಂಬಲ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಂಪ್ಲೇಟ್ನ ಒಂದು QR ಕೋಡ್ನ ಅಪ್ಲೋಡ್ ಮಾಡಿ, ಓಕೆನಾ. ನಾನು ಇನ್ಸ್ಟಾದಲ್ಲಿ ರೀಲ್ಸ್ನಲ್ಲಿ ಹಾಕಿರ್ತೀನಿ, ಅವನ್ನೆಲ್ಲಾನು ಕೂಡ ಅಪ್ಲೋಡ್ ಮಾಡ್ಬೋದು. ಈ ಸ್ಕ್ರೀನ್ ಮೇಲೆ ಕೂಡ ನಾನು ಒಂದು ವಿಡಿಯೋನ QR ಕೋಡ್ ಹಾಕಿದ್ದೀನಿ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ಬೋದು. ಈ ಒಂದು QR ಕೋಡ್ನ ಅಪ್ಲೋಡ್ ಮಾಡಿದ್ರೆ ಈ ಒಂದು QR ಕೋಡ್ನ ಒಂದು ಟೆಂಪ್ಲೇಟ್ ಬರುತ್ತೆ. ಆ ಟೆಂಪ್ಲೇಟ್ಗೆ ನೀವು ಫೋಟೋಸ್ ಹಾಕ್ಬೋದು, ವಿಡಿಯೋಸ್ ಹಾಕ್ಬೋದು. ಆ ಟೆಂಪ್ಲೇಟ್ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ನೀವು ಫೋಟೋಸ್ ಹಾಕ್ಬೋದು ಅಥವಾ ವಿಡಿಯೋಸ್ ಹಾಕ್ಬೋದು. ಆ ವಿಡಿಯೋ ಫೋಟೋಸ್ನ ಹಾಕಿದ್ರೆ ನಿಮಗೆ ವಿಡಿಯೋ ಎಡಿಟ್ ಆಗ್ದಂಗೆ ಲೆಕ್ಕ. ಆ ಫೋಟೋಸ್ ವಿಡಿಯೋಸ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ಕ್ರಿಯೇಟ್ ಆಯಿತು ಗುರು, ಅಷ್ಟೇ. ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಾಕ್ಬೋದು. ಇಷ್ಟು ಬೇಗ ಒಂದು ರೀಲ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರೆ ಯಾರು ಕೂಡ ನಂಬಲ್ಲ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ಇದೇ ಥರ ಯಾವ್ದಾರು ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ಟೈಮ್ ನೀವೇ ನೋಡ್ಬೋದು.